ಪೋಷಣ ಮಾಸ ಬಂದಾಗ ನಮಗೆ ಹಬ್ಬ ತಂದಾಗ ರಕ್ತಹೀನತೆ ಇಲ್ಲ, ಆರೋಗ್ಯ ಭಾಗ್ಯ ಬಾಳಲಿಲ್ಲ. ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾಹಾ 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 ಆಹಾಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು ಆಹಾಹಾ ಆಹಾಹಾ ಆಹೋ. ಹರಿಯುವ ನದಿಯಲ್ಲಿ ಜಾಡಿ ಕೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಆಹಾಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾಹಾ 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 ಆಹಾಹಾ. ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ಕೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೇ ಬಾನಾಡಿಗಳು, ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವು, ಈ ಭೂಮಿಗೆ
ಭೂಮಿಗೆ ಇಳಿದ ನಾಕವೋ ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧ. ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ